ಹೆಲೋ ಸ್ನೇಹಿತರೆ, ಎಲ್ಲರಿಗೂ ಶುಭೋದಯ. ವೆಲ್ಕಮ್ ಟು Day-4. ಆ್ಯಕ್ಚುಲಿ ನಾನು ನೈಟ್ ಶ್ರೀ ಸಾಯಿ ಗೆಸ್ಟ್ ಹೌಸಿಗೆ ಬಂದ್ವಿ. ಇಲ್ಲೇ ಬಂದು ಸ್ಟೇ ಆಗಿದ್ವಿ. ಸೊ ರೂಮ್ ಕಾಸ್ಟ್ ಬಂದುಬಿಟ್ಟು 1500 ಆಯ್ತು ಅಷ್ಟೇ, ಜಾಸ್ತಿ ಏನಾಗಿಲ್ಲ. ನೆನ್ನೆ ನೈಟ ಸ್ನಾನಾಗಿನ ಮಾಡಿಕೊಂಡು ಫುಲ್ ಟಯರ್ಡ್ ಆಗಿತ್ತು, ಮಲ್ಕೊಂಡ್ಬಿಟ್ವಿ. ಸೊ ವ್ಲಾಗ್ ಮಾಡೋಕ್ಕೆ ಗೋಪ್ರೋ ಬ್ಯಾಟ್ರೀಸಲ್ಲಿ ಬ್ಯಾಟ್ರಿ ಖಾಲಿ ಆಗಿದೆ. ಆ್ಯಂಡ್ ಆಲ್ಸೋ ಒಂದೇನು ಚಿಕ್ಕ ಚಾರ್ಜರ್ ಇರುತ್ತಲ್ಲ ಅದು ಯೂಸ್ಟ್ ಆಗಿದೆ. ಅದೇನೋ ಚಿಕ್ಕ ಬ್ಯಾಟ್ರಿಯಿಂದ ಫುಲ್ಲು ಸ್ಮೆಲ್ ಬಂದುಬಿಟ್ಟು ಹಾಳಾಗೋಯ್ತು. ಸೊ ಇವಾಗ ಗೋಪ್ರೋ ಒಳಗಡೆ ಬ್ಯಾಟ್ರಿ ಹಾಕ್ಬಿಟ್ಟು ಚಾರ್ಜ್ ಗೆಟ್ ಬಂದಿದ್ದೀನಿ. ಅದು ಚಾರ್ಜ್ ಆಗಿ ಆಮೇಲೆ ನಾನು ಬೈಕಲ್ಲಿ ಸಿಗ್ತೀನಿ ನಿಮಗೆ. ಟೈಮ್ ಬಂದುಬಿಟ್ಟು 8:50 ಆಗಿದೆ. ಇನ್ನು 9 o'clock ಹೊರಡ್ತೀವಿ ತಿನ್ಕೊಂಡು. ಆ್ಯಂಡ್ ಆಲ್ಸೋ ಮಧುರೈ ಟೆಂಪಲ್ಗೆ ಇವತ್ತೇನೋ ಪಾಸ್ ಬೇಕಂತ ಏನೋ ಜಾತ್ರೆ ನಡೀತಾ ಇದೆ. ಸೊ ಟೆಂಪಲ್ಗೆ ಹೋಗೋಕ್ಕಾಗಲ್ಲ, ಬ್ಯಾಂಗ್ಳೂರ್ಗೆ ಹೋಗ್ಬೇಕು. ತಮಿಳ್ನಾಡು ಸ್ಪೆಷಲ್ ಪೊಂಗಲ್ ತಿಂತಾ ಇದೀವಿ, ಸಖತ್ ಟೇಸ್ಟಿ ಆಗಿದೆ. ಹೈಲಿ ರೆಕಮೆಂಡೆಡ್ ಫಾರ್ ಯು ಗೈಸ್ ಆಲ್ಸೋ. ಸೊ ಇದೇ ಸ್ಟೇ ಆಗಿದ್ದು ನೋಡಿ, ಈ ಥರ ಇದೆ ಬಾತ್ರೂಮ್ ಎಲ್ಲ. ಇಟ್ಸ್ ಲೈಕ್ ದಿಸ್. ಏನು ಆರಾಮಾಗಿ ಫ್ಯಾನ್ ಇದೆ, ಬೆಡ್ ಇದೆ, ನಮಗೆ ಮಲ್ಕೊಳಕ್ಕೆ ಜಾಗ ಬೇಕಿತ್ತು, ಸಿಕ್ತು. ಪರ್ ಹೆಡ್ ಒಂದು 300-400 ರೇಂಜಿಗೆ ಸಿಕ್ತು ನಮಗೆ. ನಾವು ಇಷ್ಟೇ ಪ್ರೈಸಿಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಸೊ ಚೀಪ್ ಆ್ಯಂಡ್ ಬೆಸ್ಟ್, ಪೀಸ್ ಔಟ್. ಇವಾಗ ಅಚ್ಚುತ ಹೊಡ್ತಾ ಇದ್ದಾನೆ ಮೈಸೂರಿಗೆ, ಸಪ್ರೇಟ್ ರೂಟಲ್ಲಿ ಹೋಗ್ತಾನೆ. ಸೊ ಇಲ್ಲಿಂದ ನಾವು ಅವರು ಬ್ರೇಕ್ ಆಗ್ತೀವಿ. ಸೊ ಅಂಜನ್ ಚೇತನ್ ಎಲ್ಲ ರೆಡಿ ಇದ್ದಾರೆ. ಇನ್ನೇನು ಹೊರಡ್ತೀವಿ ಡೈರೆಕ್ಟಾಗಿ. ಮಧುರೈಯಲ್ಲಿ ಟೆಂಪಲ್ ನೋಡೋಕ್ಕಾಗಲ್ಲ, ಬಿಕಾಸ್ ಜಾತ್ರೆ ಇದೆ ಅಲ್ವಾ ಚೇತನ್ ಬ್ರೋ? ಕಲ್ಯಾಣೋತ್ಸವ ಇದೆ. ಸೊ ನನ್ನ ಲಗೇಜ್ ಎಲ್ಲ ಪ್ಯಾಕ್ ಇದೆ, ಹೊರಡೋಣ. ಯಪ್, ಲೆಟ್ಸ್ ಗೋ. ಹೋಯ್ತಾವಾ? ಬಾಯ್ ಅಚ್ಚುತ, ಹ್ಯಾಪಿ ಜರ್ನಿ. ಹುಷಾರಾಗಿ ಹೋಗ್ಬಾ. ಎಷ್ಟು ತೋರಿಸ್ತಾ ಇದೆ? 230ನಾ? ಅದು ಬನ್ನಾರಿಗೆ. ಓಕೆ. ಟೋಟಲ್ 450 ಆಗುತ್ತಲ್ಲ? 350 ಅಷ್ಟೇನಾ? ಕ್ರೇಜಿ. ನಮ್ಮದು 450 ಆಗುತ್ತೆ. ಸರಿ ಮಗ, ಬಾಯ್, ಹ್ಯಾಪಿ ಜರ್ನಿ, ಸಿಯಾ. ನೋಡಿ ಗಾರ್ಬೇಜ್ ಬ್ಯಾಗ್ ಎಷ್ಟು ಯೂಸ್ ಆಗುತ್ತೆ. ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಇದೆಲ್ಲ. ಸೊ ಸ್ನೇಹಿತರೆ, ಟೈಮ್ 10:30 ಆಗಿದೆ. ತುಂಬ ಲೇಟಾಗೋಯ್ತು. ಮಧುರೈಗೆ ಬಂದು ಮಧುರೈಗೆ ಟೆಂಪಲ್ಗೆ ಹೋಗಿಲ್ಲ, ಅದೊಂದು ಬೇಜಾರು. ಪರವಾಗಿಲ್ಲ, ಹ್ಯಾಪನ್ಸ್. ಅದೇನೋ ಫುಲ್ ಜಾತ್ರೆ ನಡೀತಾ ಇದೆ ಅಂತೆ, ಪಾಸ್ ಎಲ್ಲ ಬೇಕಂತೆ. ನಾರ್ಮಲ್ ಪೀಪಲ್ ಹೋಗೋದು ತುಂಬ ಕಷ್ಟ ಅಂತೆ. ಹೋದರೆ ನಾವು ಬರೋದು ತುಂಬ ಲೇಟ್ ಆಗೋಗುತ್ತೆ ಬಿಕಾಸ್ ಆಫ್ ಜಾತ್ರೆ. ಸೊ ಸುಸ್ತಾಗಿ ಬೆಂಗಳೂರು ಹೊಡೆದ್ಬಿಡೋಣ, ಮತ್ತೆ ನೆಕ್ಸ್ಟ್ ಟೈಮ್ ಹೋಗೋರು ಬಂದ್ರಾಯ್ತು. ಸೊ ಶೂ ಫುಲ್ ಒದ್ದಾಗಿತ್ತಲ್ಲ, ಸ್ವಲ್ಪ ಸ್ಪಾಂಜ್ ಎಲ್ಲ ತೆಗೆದು ನೀರೆಲ್ಲ ಹಿಂಡಿ ಏನೋ ಮ್ಯಾನೇಜ್ ಮಾಡಿದೆ. ಸ್ವಲ್ಪ ತಕ್ಕಮಟ್ಟಿಗೆ ಓಕೆ, ಓಡಿಸ್ಬೋದು. 28-35 ಸ್ಟ್ಯಾಂಡರ್ಡ್ ಹಂಗೆ ಹಾಕಿ ಇರಲಿ. ಅಯ್ಯೋ 21 ಆಗೋಗ್ಬಿಟ್ಟಿದೆ ಗುರು. ನೆನ್ನೆ ಇನ್ನೂ ಹಾಕ್ಸಿದ್ದೆ ನಾನು, ಮೊನ್ನೆ ಹಾಕ್ಸಿದ್ದೆ. ಸೊ ಚೇತನ್ ಅವ್ರು 19 ಹೊಡಿತೀವಲ್ಲ. ಎಷ್ಟು ಕಿಲೋಮೀಟ್ರ್ ಓಡಿಸಿದ್ದೀವಿ? ಟೋಟಲ್ 656, 35 ಟೋಟಲ್ 656 ಆಗಿದೆ. ಅಯ್ಯೋ 25. ಓ ಮೈ ಗಾಡ್, ವೆರಿ ಲೋ. ಹಿಂದ್ಗಡೆ ಲಗೇಜ್ ಹೆವಿ ಇದೆಯಲ್ಲ, ಅದಕ್ಕೆ ಇದು ಕಡಿಮೆ ಹೋಗಿದೆ. ಸೊ ಲೆಸನ್ಸ್ ಲರ್ನ್ಟ್. ನೆಕ್ಸ್ಟ್ ಟೈಮಿಂದ ಟ್ರಿಪ್ಪಿಗೆ ಬಂದಾಗ ಪ್ರತಿ ದಿವಸ ಏರ್ ಚೆಕ್ ಮಾಡಿಸ್ಬೇಕು. ಬ್ರೇಕ್ ಪ್ಯಾಡ್ಸ್ ಫುಲ್ ಹೋಗಿದೆ, ಚೇಂಜ್ ಮಾಡ್ತಾರೆ ಇವಾಗ. ಅಲ್ಲಿ ನೋಡಿ ಫುಲ್ ಫ್ಲಾಟ್ ಆಗಿದೆ. ಬ್ರೇಕ್ ಪ್ಯಾಡ್ಸ್ ಇನ್ನೂ ಒಂದು ಸ್ವಲ್ಪ ಇತ್ತು, ಆದರೆ ವೀಕಾಗಿ ಹೋಗಿತ್ತು, ಅದಕ್ಕೆ ಚೇಂಜ್ ಮಾಡಿಸ್ದೆ. ನ್ಯೂ ಬ್ರೇಕ್ ಪ್ಯಾಡ್ಸ್. ವೆಲ್ಕಮ್ ಟು ಹಿಮಾಲಯನ್. ரொம்ப டைட் இருக்கு. செயின் லூஸ் பண்ணுற ப்ரோ. ಚೈನ್ ಫುಲ್ ಟೈಟ್ ಇರುತ್ತೆ. ಚೈನು ಫುಲ್ ಟೈಟ್ ಇருக்கு. ಓ ಯಾವ ಊರಪ್ಪ? ಮಧುರೈ ಗ್ಯಾರೇಜ್ ಫುಲ್ ಟೈಟ್. ಫುಲ್ ಟೈಟ್ பண்ணுறோமோ? அப்படியே இறங்கு, டைட் பண்ணு. சின்ன லூஸு. இறங்குங்க, டைட் பண்ணுங்க. Don't put center stand bro. Loose like that only. போட முடியாதா? நீ சென்டர் ஸ்டாண்ட் போடலாம். ಹಿಂಗೆ ಇಟ್ಕೊಂತೀನಿ ಮಾಡು ಬ್ರೋ. ಬ್ರೋ ಸೆಂಟರ್ ಸ್ಟ್ಯಾಂಡ್ಲ ಕರೆಕ್ಟ್ ಇருக்கு. சென்டர் ஸ்டாண்டில் நார்மலி டைட்டு. நார்மல் டைட். ஏறி உட்காந்தீங்கன்னா டைட்டு இருக்கணும். அதுக்கேற்ற மாதிரி வைக்கணும். கரெக்ட் பண்ணுறேன் ப்ரோ. கரெக்ட் இருக்கா? ஸ்டாண்ட்
ಅದು ಏನಾಗುತ್ತೆ ಗೊತ್ತಾಗ, ತುಂಬ ಲೂಸ್ ಇದ್ದರೆ ಎಳೆಯಲ್ಲ, ಪಿಕಪ್ ಇರೋಲ್ಲ, ಪಟ 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 ಹೊಡಿತಾ ಇರುತ್ತೆ. ತುಂಬ ಟೈಟ್ ಇದ್ದರೆ ನಿಮ್ಮದು ಚೈನ್ ಬೇಗ ಹೋಗ್ಬಿಡುತ್ತೆ, ವೇಸ್ಟು. ಕರೆಕ್ಟಾಗಿರಬೇಕು ಚೈನ್ ಯಾವಾಗಲೂ. ಅದು ರೀಸೆಂಟಾಗಿ ಕ್ರಾಶ್ ಪಾಕೆಟ್ ಹಾಕ್ತಿರೋದು 3,000 ಕೊಟ್ಬಿಟ್ಟು, ಮತ್ತು ಇವಾಗ ಹೋದರೆ ನಾನಲ್ಲಿ ಹೋಗಿದ್ರು. ಸೊ ಇನ್ನೊಂದು ಇನ್ಫಾರ್ಮೇಷನು, ನೀವು ಸೆಂಟರ್ ಸ್ಟ್ಯಾಂಡ್ ಹಾಕ್ಬಿಟ್ಟು ಚೈನ್ ಟೈಟ್ ಮಾಡಿದ್ರೆ ಸೊ ನೀವು ಈ ಥರ ಕೆಳಗೆ ಬಿಟ್ಟಾಗ ಅದು ಇನ್ನೂ ಟೈಟ್ ಆಗುತ್ತೆ. ಚೆಕ್ಕೊಂಡ್ರ ಕರೆಕ್ಟಾ? ಹಾಂ, ಓಕೆ, ಸೂಪರ್ ಬ್ರೋ. ನಾಳೆ ವೆಯ್ಟ್ ಹೋಗಾರಪ್ಪ, ಇನ್ನೊಂದು ಟೈಟ್ ಇದೆ. ಹಾಂ, ಥ್ಯಾಂಕ್ಸ್ ಬ್ರೋ. ಹೌ ಮಚ್? ಹಾಂ, 5 rupees. 5 rupeesಾ? 50 ರೂಪಾಯಿ. ಫೋನ್ಪೇ 10 rupees I will do. ಸೊ ನೋಡಿ ಗೈಸ್, ಎಷ್ಟಿರ್ಬೇಕಂದ್ರೆ ದಿಸ್ ಈಸ್ ಪರ್ಫೆಕ್ಟು. ಮೇಲ್ಗಡೆ ಟಚ್ ಆಗಬಾರ್ದು, ಬಟ್ ಆಲ್ಮೋಸ್ಟ್ ಮೇಲ್ಗಡೆ ಹೋಗಬೇಕು. ಇದು ಕರೆಕ್ಟು. ಅವಾಗಲೇ ಫುಲ್ ಟೈಟಾಗಿತ್ತು, ಮೂಮೆಂಟೇ ಇರಲಿಲ್ಲ. ಪೆಟ್ರೋಲ್ XP95 ಬೈ ಫುಲ್ ಟ್ಯಾಂಕ್, ಆಟೋ ಕಟ್. ಹಲೋ ಸುಪ್ರೀತ್, ಹೇಳಿ. ಬಂದ ಈಗ ಬಂಕಲ್ ಇದೆಯಾ? ಇಂಡಿಯನ್ ಆಯಿಲ್ ಬಂಕಲ್ಲಿದ್ದೀವಿ. ಸರಿ ಹಾಕ್ಸೋಣ. ಹಂಗೆ ಅಲ್ಲೇ ಬಂಕ್ ಒಳಗಡೆ ಹಿಂಗ್ ಬಂದು ಈ ಕಡೆ ಹೋಟೆಲ್ ಇದೆಯಲ್ಲ, ಅಲ್ಲಿ ಜ್ಯೂಸ್ ಕೊಟ್ಕೊಂಡು ಕುಂದಿದ್ದು. ಜ್ಯೂಸ್ ಗೀಸ್ ಕುಡೀರಿ ಅಂತೆ, ಒಳ್ಳೆದ. ಹೌದಾ? ಸರಿ, ಓಕೆ. ನಾವು ನೋಡೋದು, ನಾವು ವಿಸಿಲ್ ಹೊಡೆದು ದೂರ ಇದ್ರಿ ಅನ್ಸುತ್ತೆ, ಕೇಳಿಸಿಲ್ಲ ನಿಮ್ಗೆ? ಕೇಳಿಸಿಲ್ಲ. ಪೆಟ್ರೋಲ್ ಹಾಕ್ಸೋಣ, ಹಂಗೆ ಒಳಗಡೆನೆ ಬೈ. ಅದ್ಯಾವುದು ಹೋಟೆಲ್ ಇದು, ಆರ್ತಿ ಹೋಟೆಲ್ ಅಂತ ಕೇಳ, ಅವ್ನು ಹೇಳ್ತಾನೆ. ಸರಿ ಸರಿ, ಆಯ್ತು. ಇಲ್ಲಿಂಗ್ ಪಾಸ್ ಆದ್ರಲ್ಲ, ನಾವು ಇಲ್ಲಿಂದ ಕಡಿತಾ ಇದೀವಿ ನಿಮಗೆ. ಹೌದಾ? ಇಲ್ಲಿ ಇದನ್ನು ತಿನ್ನಕ್ಕೆ ನಿಲ್ಸಿದ್ದೀವಿ ಸೈಡ್ಗೆ. ನೋಡೋಣ, ಏನೋ ಹಿಂಗೆ ಕೊಟ್ಟವ್ರೆ. ಬೆಂಗಳೂರಲ್ಲಿ ಡಿಫ್ರೆಂಟ್ ಆಗಿರ್ತದೆ. ವಾಟರ್ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಬ್ಯಾಂಗ್ಳೂರಲ್ಲಿ ಬರೀ ಸಪ್ರೇಟಾಗಿ ಅದು 3 ಕೊಡ್ತಾರೆ ಅಷ್ಟೇ. ಅವರೇನು ನೀರು ಥರ ಹಾಕಿದ್ರಲ್ಲ, ಅದು ಟ್ರೀ ಏನಿದೆ ಅಲ್ಲ, ಅದ್ರದ್ದು ನ್ಯಾಚುರಲ್ ವಾಟರ್ ಅಂತೆ. ಸಖತ್ ಸ್ವೀಟಾಗಿ ಸಖತ್ತಾಗಿದೆ. ಬಾಡಿ ಫುಲ್ ಕೂಲಾಗಿಡುತ್ತೆ, ಹೈಡ್ರೇಟ್ ಆಗಿರುತ್ತೆ. ಸೊ ಬೈಕಲ್ಲಿ ಇದೆಲ್ಲ ಮ್ಯಾಂಡೇಟ್ರಿ. ಎಳ್ನೀರು ಇದು. ಸೊ ಹೆಲೋ ಸ್ನೇಹಿತರೆ, ಆ್ಯಕ್ಚುಲಿ ದಿಂಡುಗಲ್ ಬಿಟ್ಟು ಮುಂದೆ ಬಂದಿದ್ದೀವಿ. ಗೋಪ್ರೋ ಏನೋ ಇಶ್ಯೂ ಆಗಿದೆ, ನೀಟಾಗಿ ರೆಕಾರ್ಡ್ ಆಗ್ತಾ ಇಲ್ಲ. ಸೊ ಇಟ್ಸ್ ಓಕೆ. ಅಪ್ಡೇಟ್ಸ್ ಏನಂದರೆ ಅದೇ, ನೆನ್ನೆ ಮಧುರೈ ಎಲ್ಲ ಬಂದ್ವಿ, ರೂಮ್ ಎಲ್ಲ ಬುಕ್ ಮಾಡಿದ್ವಿ. ಗೊತ್ತು, ಬೆಳಿಗ್ಗೆ ಎಲ್ಲ ಹಚ್ತಾ ಹೋದ. ಇವಾಗ ಸೀದಾ ರೈಡ್ ಮಾಡ್ಕೊಂಡು ಬ್ಯಾಂಗ್ಳೂರ್ ಹೋಗ್ತಾ ಇದೀವಿ. ಬ್ಯಾಂಗ್ಳೂರ್ಗೆ ಇನ್ನೂ ಒಂದು 280 ಕಿಲೋಮೀಟರ್ಸ್ ಇದೆ. ಎಸ್ಟಿಮೇಟೆಡ್ ಟೈಮ್ ಅರೈವಲ್ 8:30 ತೋರಿಸ್ತಾ ಇದೆ ನೈಟ್. ಸೊ ಡೈರೆಕ್ಟ್ ಹೈವೇಲಿ ಹೋಗ್ತೀವಿ. ಆ್ಯಂಡ್ ಇನ್ನೊಂದು ಅಪ್ಡೇಟ್ ಏನಂದರೆ, ಇದು ಏನು ಟೆಲಿಸಿನ್ ಚಾರ್ಜರ್ ಇತ್ತಲ್ಲ, ಇದು ಹೊಗೆ ಹಾಕಿಸ್ಕೊಂಡಿದೆ. ಏನೋ ಒಳಗಡೆ ಟ್ರಾನ್ಸಿಸ್ಟರ್ ಬರ್ನ್ ಆಗೋಗ್ಬಿಟ್ಟಿದೆ. ಬ್ಯಾಟ್ರೀಸ್ ಎಲ್ಲ ಚೆನ್ನಾಗಿದೆ, ಬಟ್ ಚಾರ್ಜರ್ ಹೊಗೆ. ಇದನ್ನು ನೆನೆ ಗೋಪ್ರೋದಲ್ಲಿ ಅಪ್ಡೇಟ್ ಕೊಟ್ಟೆ, ಬಟ್ ಅದು ಕ್ಯಾಪ್ಚರ್ ಆಗಿಲ್ಲ. ಸೊ ಐ ಆಮ್ ಗಿವಿಂಗ್ ಯು ದ ಅಪ್ಡೇಟ್ ನಾವು. ಮಾನ್ಸೂನ್ ರೈಡ್ಸ್ ಎಲ್ಲ ಹೆವಿ ಕಷ್ಟ ಗುರು. ವ್ಲಾಗಿಂಗ್ ಅಂತೂ ಇನ್ನೂ ನೆಕ್ಸ್ಟ್ ಲೆವೆಲ್ ಕಷ್ಟ. ಫೋನಲ್ಲಿ DSLR ಅಲ್ಲೆಲ್ಲ ಮಾಡ್ತೀವಿ ಅಂದರೆ ಓಕೆ. ಈ ಥರ ಗೋಪ್ರೋದಲ್ಲಿ ನಾವು ಮಾನ್ಸೂನ್ ರೈಡ್ಸ್ ಎಲ್ಲ ಮಾಡ್ತೀವಿ ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ನೀವೇನು ಮಾಡ್ಬೋದು ಅಂದರೆ, ನನ್ನ ವಿಡಿಯೋಗೆ ಲೈಕ್ ಮಾಡ್ಬೋದು, ಶೇರ್ ಮಾಡ್ಬೋದು, ಸಬ್ಸ್ಕ್ರೈಬ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಟೈಮ್ 2:20 ಆಗಿದೆ. ಇನ್ನೇನು ಹೊರಡೋಣ ಬನ್ನಿ. ಸೊ ಸ್ನೇಹಿತರೆ, ಆನ್ ದ ವೇ ಆನಂದ್ ಭವನ್ ಡಿಲೈಟಲ್ಲಿ ನಿಲ್ಸಿದ್ದೀವಿ. ಆ್ಯಂಡ್ ಆಲ್ಸೋ 190 ಕಿಲೋಮೀಟರ್ಸ್ ಇದೆ ಬ್ಯಾಂಗ್ಳೂರ್ಗೆ. ಬೈಕ್ ಅಲ್ಲಿ ನಿಲ್ಸಿದ್ದೀನಿ. ಹೋಗ್ಬಿಟ್ಟು ನೆಮ್ಮದಿಯಾಗಿ ತಿನ್ನೋಣ. ಆ್ಯಕ್ಚುಲಿ ಚೇತನ್ ಮತ್ತು ಅಂಜನ್ ಸ್ವಲ್ಪ ಮಿಸ್ ಆಗಿದ್ದಾರೆ. ಸೊ ನಾನಿಲ್ಲಿ ಊಟ ಮಾಡಾದ್ಮೇಲೆ ಅಲ್ಲಿ ಕ್ಯಾಚಪ್ ಆಗ್ತೀನಿ ಅವ್ರ ಜೊತೆ. ಗೋಬಿನೂ ಬಂದಿದೆ, ಘಮ ಘಮ ಅಂತ ಇದೆ. ಫ್ರೈಡ್ ರೈಸ್ ಇದೆ. ಲೆಟ್ಸ್ ಗೋ ಫಾರ್ ಇಟ್. ಸೊ ಸ್ನೇಹಿತರೆ, ಆಲ್ಮೋಸ್ಟ್ ಮನೆ ಹತ್ರ ಬಂದಿದ್ದೀನಿ. ಆಲ್ಮೋಸ್ಟ್ ರೀಚ್ ಆಗಿದ್ದೀನಿ. ಟೈಮ್ 9:40 ಆಗಿದೆ. ಏನಕ್ಕೆ ಲೇಟ್ ಆಯಿತು ಅಂದರೆ, ಇಲ್ಲಿ ಬ್ಯಾಂಗ್ಳೂರ್ ಟ್ರಾಫಿಕಲ್ಲಿ ಸ್ವಲ್ಪ ಲೇಟ್ ಆಯಿತು. ಅದು ಬಿಟ್ಟರೆ ಪೀಸ್ಫುಲ್ ಆಗಿತ್ತು ರೈಡು. ಆರಾಮಾಗಿ ಬಂದ್ವಿ. ಟೋಟಲ್ 480 ಕಿಲೋಮೀಟರ್ಸ್ ಆಯಿತು ಮಧುರೈಯಿಂದ ಬ್ಯಾಂಗ್ಳೂರ್ಗೆ. ಅಷ್ಟೊಂದು ಕಿಲೋಮೀಟ್ರ್ ಓಡಿಸಂಗೆ ಆಗಿಲ್ಲ, ಯಾಕಂದರೆ ಫುಲ್ ಹೈವೇ ಇತ್ತು. ಕಂಪ್ಲೀಟ್ ಮಧುರೈ ಟು ಬ್ಯಾಂಗ್ಳೂರ್ ಫುಲ್ ಹೈವೇ. ಕ್ರೇಜಿ. ಚಿತ್ತಲ್ ಪತಲ್ ಒಂದು ಗುಂಡಿ ಕೂಡ ಕಾಣಿಸ್ಲಿಲ್ಲ ನಂಗೆ ಹೈವೇಲಿ, ಅಷ್ಟು ಚೆನ್ನಾಗಿತ್ತು. ಸೊ ಟೋಟಲ್ ಕಿಲೋಮೀಟರ್ಸ್ ನೋಡಿ 1079 ಆಗಿದೆ. 1000 ಆದಮೇಲೆ ರೀಸೆಟ್ ಆಗುತ್ತೆ.
ಸೊ 1080 ಅನ್ಕೊಳ್ಳಿ, 1080 ಕಿಲೋಮೀಟರ್ಸ್ ಫಾರ್ 4 ಡೇಸ್. ಫಸ್ಟ್ ಡೇ ಸಮ್ 480, ಸೆಕೆಂಡ್ ಡೇ ಒಂದು 30 ಕಿಲೋಮೀಟರ್ಸ್ ಅಷ್ಟೇ, ಥರ್ಡ್ ಡೇ 130 150 ಹೋದ್ವಿ. ಇವತ್ತು ಒಂದು 480 ಕಿಲೋಮೀಟರ್ಸ್ ಬಂದಿದ್ದೀವಿ. ಸೊ ಟೋಟಲ್ ಫ್ಯೂಯಲ್ ಬಂದ್ಬಿಟ್ಟು ಒಂದು 4500 ರುಪೀಸ್ ಫ್ಯೂಯಲ್ ಹಾಕ್ಸಿದ್ದೀನಿ. ಇವಾಗ ನಾನು ಫಸ್ಟ್ ಟೈಮ್ ಫ್ಯೂಯಲ್ ಹಾಕ್ಸ್ಬೇಕಾದ್ರೆ ಖಾಲಿ ಇತ್ತು, ಫುಲ್ ಎಫ್ ಅಲ್ಲಿ ಇತ್ತು, ಲೈಕ್ ರಿಸರ್ವ್ ಅಲ್ಲಿ ಇತ್ತು. ಇವಾಗ ಫುಲ್ ಟ್ಯಾಂಕ್ ಮಾಡ್ಕೊಂಡಿದ್ದೀನಿ. ಮತ್ತೆ ಆವ್ರೇಜ್ ವಿತ್ ಲಗೇಜ್ ಕಂಪ್ಲೀಟ್ ಲೋಡೆಡ್ ಗಾಡಿ ನನಗೆ ಆವ್ರೇಜ್ ಮೈಲೇಜ್ ಬಂದ್ಬಿಟ್ಟು 30 to 31 ಕೊಟ್ಟಿದೆ. XP95 ಅಲ್ಲಿ ಸಮ್ 32 ಕೊಡ್ತು ಮೈಲೇಜ್. ನಾರ್ಮಲ್ ಪೆಟ್ರೋಲ್ ಅಲ್ಲಿ ಸಮ್ 28-29 ಕೊಡ್ತು. ಅದಕ್ಕೆ ನಾನು XP95 ಪ್ರಿಫರ್ ಮಾಡೋದು. ಸೊ ಹೋಪ್ಫುಲಿ ನಿಮಗೆಲ್ಲ ವಿಡಿಯೋ ಇಷ್ಟ ಆಯಿತು ಅನ್ಕೊಂತೀನಿ. ಬ್ಲಾಗ್ ಇಷ್ಟ ಆಗಿದೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಗೈಸ್, ಟೇಕ್ ಕೇರ್.